ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಚೆನ್ನಮ್ಮನ ಮೂರ್ತಿ ಸಿಎಂ ಉದ್ಘಾಟಿಸುವುದು ಬೇಡ ಎಂದು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಪಂಚಮಸಾಲಿಗಳು ಹಾಗೂ ಕೆಲವು ದಾನಿಗಳ ಸಹಕಾರದಿಂದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ನಿರ್ಮಾಣವಾಗಿರುವ ರಾಣಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮಳ ಪ್ರತಿಮೆಯನ್ನು ಪಂಚಮಸಾಲಿಗಳ ಭಾವನೆಗೆ ನೋವುಂಟು ಮಾಡಿದ ಸಿಎಂ ಸಿದ್ದರಾಮಯ್ಯನವರಿಂದ ಅನಾವರಣ ಮಾಡುವುದು ಬೇಡ ಎಂದು ನೊಂದ ಪಂಚಮಸಾಲಿಗಳು ಅಸಮಾಧಾನ ವ್ಯಕ್ತಪಡಿಸಿ ವಿಜಯಪುರದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ವಿಜಯಪುರ. ಪಂಚಮಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂತ ಮುಖ್ಯಮಂತ್ರಿಗಳಿಗೆ, ಸಂವಿಧಾನ ವಿರೋಧಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ, ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಪಂಚಮಸಾಲಿಗಳ ಹಾಗೂ ಕೆಲವು ದಾನಿಗಳ ಸಹಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಬಿಜಾಪುರ ಬಸ್ ನಿಲ್ದಾಣದ ನಿರ್ಮಾಣಗೊಂಡಿದೆ. ಇದಕ್ಕೆ ಸೂಕ್ತವಾಗಿ ಬೇಕಾಗಿದ್ದ ಸ್ಥಳವನ್ನು ನೀಡಿ ಹಾಗೂ ನಮ್ಮೆಲ್ಲರ ಅಪೇಕ್ಷೆಯಂತೆ ಬಸ್ಸು ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಮೇಲಿನ ಕಾರ್ಯಗಳಿಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಯತ್ನ ಮಾಡಿದ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಸಮಾಜವು ಅಭಿನಂದಿಸಲಿಸುತ್ತದೆ. ಇದರೊಂದಿಗೆ ಜಿಲ್ಲಾ ಆಡಳಿತವು ದಿಢೀರ್ ಉದ್ಘಾಟನೆ ಸಿದ್ಧತೆ ಮಾಡಿದ ವಿಷಯ ಕೇಳಿ ಸ್ವಲ್ಪ ಬೇಸರವಾಗಿದ್ದರೂ ಸಹ ಸಂತಸವಾಗಿದೆ. ಆದರೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಮಂತ್ರಿಸುವ ಸುದ್ದಿ ಕೇಳಿ ನಾಡಿನ ಹಾಗೂ ಜಿಲ್ಲೆಯ ಸಮಾಜ ಬಾಂಧವರಿಗೆ ತುಂಬಾ ನೋವಾಗಿದೆ. ಏಕೆಂದರೆ ಕಳೆದ 5 ವರ್ಷಗಳಿಂದ ಪಂಚಮಸಾಲಿ ಬಡ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗಕ್ಕಾಗಿ ನಮ್ಮ ಜಗದ್ಗುರುಗಳ ನೇತೃತ್ವದಲ್ಲಿ ನ್ಯಾಯಸಮ್ಮತ ಹೋರಾಟ ಮಾಡುತ್ತಾ ಬಂದಿರುವ ತಮ್ಮೆಲ್ಲರಿಗೂ ಬಂದಿರುವ ವಿಷಯವಾಗಿದೆ. ಕಳೆದ ವರ್ಷ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಸಮಾವೇಶ ಮಾಡುವಾಗ ನಮ್ಮ ಸಾವಿರಾರು ಹೋರಾಟಗಾರರ ಮೇಲೆ ಕಾನೂನು ಬಾಹಿರವಾಗಿ ಪೊಲೀಸರ ಮೂಲಕ ಹಲ್ಲೆ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಇದುವರೆಗೆ ಸಮಾಜದ ಬೇಡಿಕೆಗೆ ಸ್ಪಂದಿಸುವ ಪ್ರಯತ್ನವೂ ಮಾಡಿಲ್ಲ ಹಾಗೂ ಅಧಿವೇಶನದಲ್ಲಿ ಹೋರಾಟಗಾರರಿಗೆ ನೋವಾಗುವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಘಟನೆಯಲ್ಲಿ ಸಾವಿರಾರು ಜನರು ಕೈಕಾಲು ಮುರಿದುಕೊಂಡು ನೂರಾರು ಜನರು ಇಂದಿಗೂ ಸಾವು ಬದುಕಿನ ಮಧ್ಯೆ ನರಳುತ್ತಿದ್ದಾರೆ ಹಾಗೂ ಲಕ್ಷಾಂತರ ಜನರು ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ಇನ್ನೂ ನಮ್ಮ ಮನಸ್ಸಿನಿಂದ ದೂರವಾಗಿಲ್ಲ. ಪಂಚಮಸಾಲಿಗಳ ಭಾವನೆಗೆ ನೋವುಂಟು ಮಾಡಿದ ಸಿದ್ದರಾಮಯ್ಯನವರಿಂದ ಚೆನ್ನಮ್ಮ ಪ್ರತಿಮೆ ಅನಾವರಣ ಬೇಡ ಎಂದು ನಮ್ಮೆಲ್ಲರ ಒಮ್ಮತದ ಮನವಿಯಾಗಿದೆ. ಸಿದ್ದರಾಮಯ್ಯನವರು ಹೊರತುಪಡಿಸಿ ಸರ್ಕಾರದ ಯಾವುದೇ ಜನಪ್ರತಿನಿಧಿಗಳ ಅಥವಾ ಯಾವುದೇ ಸಮುದಾಯದ ಸ್ವತಂತ್ರ ಹೋರಾಟಗಾರರ ಮೂಲಕ ಮಾಡಿಸಬೇಕೆಂದು ನಮ್ಮ ವಿನಂತಿ. ನಮ್ಮ ಸಮಾಜದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಮಾರಂಭ ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ನಮ್ಮ ಭಾವನೆಗೆ ಸ್ಪಂದಿಸದಿದ್ದರೆ ಜಿಲ್ಲೆಯ ಸಮಾಜ ಬಾಂಧವರು ಕಪ್ಪು ಬಟ್ಟೆ ಧರಿಸಿ ಮೌನ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ಈ ಮನವಿಯನ್ನು ಅರ್ಪಿಸುತ್ತೇವೆ. BM ಪಾಟೀಲ್, ದೇವರಿಪ್ರಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಪಂಚಮಸಾಲಿ ಸಮಾಜ, ಬಿಜಾಪುರ. ಇವತ್ತಿನ ಈ ಒಂದು ಮನವಿಯನ್ನು ಪ್ರಥಮ ಬಾರಿ ಜಿಲ್ಲೆಗೆ ADC ಆಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಔದ್ರಾಮ್ ಸಾಹೇಬರಿಗೆ ನಮ್ಮೆಲ್ಲ ಸಮಾಜದ ಬಾಂಧವರಿಂದ ಅವರಿಗೆ ಮನವಿ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಒಂದು ಪತ್ರವನ್ನು ಸರ್ಕಾರಕ್ಕೆ ಕಳಿಸಿ ಆದಷ್ಟು ಇದರ ಬಗ್ಗೆ ಶೀಘ್ರ ಒಂದು ಕ್ರಮವನ್ನು ಕೈಗೊಳ್ಳೋದು. ಪಂಚಮಸಾಲಿ ದೊಡ್ಡ ಸಮಾಜ ಅದ ಮತ್ತು ಬಲಾಢ್ಯ ಸಮಾಜ ಅದ, ರಾಜಕೀಯದಿಂದನೂ ದೊಡ್ಡ ಸಮಾಜ ಅದ. ಇದನ್ನು ಒಡೆಯುವ ಉದ್ದೇಶದಿಂದನೇ ಇದನ್ನು ಮಾಡಾಕತ್ತಾರ. ಮತ್ತು ಏನು ಮುಖ್ಯಮಂತ್ರಿಗಳು ಡಿಸೆಂಬರ್ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಏನು ಶಿವಣ್ಣಸೌಧದ ಮುಂದೆ ಏನು ಲಾಠಿ ಚಾರ್ಜ್ ಮಾಡೋದಾರಲ್ಲ, 100ಕ್ಕೂ ಹೆಚ್ಚು ಜನರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅದಾದರೂ ಕೂಡ ಅವ್ರು ಯಾವುದೇ ರೀತಿ ಮನಸ್ಸು ಕರಗಲಿಲ್ಲ. ಪಂಚಮಸಾಲಿಯವ್ರಿಗೆ ಹೆಂಗೆ ಅಂತಂದ್ರೆ ದನ ಬಡ್ದಂಗೆ ಬಡಿದ್ರು, ಯಾವುದೇ ವಿಷಾದ ಕೂಡ ವ್ಯಕ್ತಪಡಿಸಿಲ್ಲ. ಮತ್ತು ಪೂಜ್ಯ ಗುರುಗಳು ಮೌನ ಇದು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತೀವಿ. ಆವಾಗ ಗುರುಗಳಿಗೂ ಮತ್ತು ಬಂಧಿಸಿದ್ರು ಮತ್ತು ನಮ್ಮ ಸಮಾಜದ ನಾಯಕರನ್ನು ಕೂಡ ಬಂಧಿಸಿದರು. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಈಗೇನು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಉದ್ಘಾಟನೆ ಮಾಡಾಕತ್ತಾರಲ್ಲ, ನಮ್ಮ ಸಮಾಜ ಬಾಂಧವರಿಗೆ ಭಾಳ ಮನಸ್ಸಿಗೆ ನೋವಾಗ್ಯದ. ಯಾಕಂದ್ರೆ
ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಲಕತ್ತದ ಇದು. ನಾವು ಇದನ್ನು ಅತಿ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ. ಮತ್ತು ನಾವೇನು ಮೌನ ರೀತಿಯಿಂದ ನಾವು ಕೈಗೆ ಬಟ್ಟೆ ಕಟ್ಕೊಂಡು ಗೋ ಬ್ಯಾಕ್ CM ಅನ್ನೋ ವೇದ ವಾಕ್ಯದೊಂದಿಗೆ ನಾವು CMನವ್ರಿಗೆ ಇದು ಮಾಡ್ತೀವಿ. ನಮ್ಮದು ಏನು ಮನಸ್ಸಿನಲ್ಲಿ ಐತೆ ಅಂತಂದ್ರೆ, ಈಗ CM ಅವರೇ ಉದ್ಘಾಟನೆ ಮಾಡಬೇಕಂತೇನಿಲ್ಲ. ಉಸ್ತುವಾರಿ ಸಚಿವರದಾರ, ಅವ್ರ ಕಡೆದಿಂದನೂ ಮಾಡಿಸೋದು ನಡೀತದೆ. ಇಲ್ಲಾಂದ್ರೆ ಸಮಾಜದ ಕಟ್ಟ ಕಡೆ ಯಾರಾದರೂ ಬಡ ರೈತ ಇರಬೇಕು, ಮಹಿಳೆ ಇರಬೇಕು, ಯಾರು ಅಂಗವಿಕಲ ಇರಲಿ, ಅವ್ರು ಕೂಡ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ನಾವು ಏನು CM ಅವರು ಬರ್ತಾರಲ್ಲ, ಭಾಳ ಅತೃಪ್ತಿ ಅದೀವಿ ನಾವು. ಒಂದು ವಿಜಯಪುರ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣ ಮಾಡೋಕ್ಕೆ ಮಾನ್ಯ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಾನು ಏನೋ ಒಂದು ಮನವಿಯನ್ನು ಮಾಡ್ಕೊತೀನಿ. ತಾವು ಬರೋಕ್ಕಿಂತ ಮುಂಚೆ ಈಗಾಗಲೇ ಕಳೆದ 2024 ಡಿಸೆಂಬರ್ 10 ಏನು ನಮ್ಮ ಪಂಚಮಸಾಲಿಗ ಸಮಾಜದ ಮೇಲೆ, ರೈತರ ಮೇಲೆ, ವಕೀಲರ ಮೇಲೆ ತಾವು ಪೊಲೀಸ್ ಇಲಾಖೆಯನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಆ ಲಾಠಿ ಚಾರ್ಜ್ ಖಂಡಿಸಿ ನಾವು ನಾಳೆ ಜನವರಿ 9 ತಮಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮುಖಾಂತರ ತಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ತಾವು ಏನಾದರೂ ವಿಜಯಪುರಕ್ಕೆ ಬರಬೇಕು ಅಥವಾ ತಾವು ಏನಾದರೂ ಬರಬೇಕಂದ್ರೆ ನಮಗೆ ಮೀಸಲಾತಿ ಕೊಟ್ಟು ವಿಜಯಪುರ ನಗರಕ್ಕೆ ಬರಬೇಕು. ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ, ದಬ್ಬಾಳಿಕೆ ಮಾಡಿಸಿ, ನಮಗೇನು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರತಕ್ಕಂಥ ತಾವುಗಳು ಈಗ ಏನಾದರೂ ತಾವು ಹಾಗೆ ಬಂದು ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ನಾವು ಬಿಡೋಲ್ಲ ಅಂಥೇಳಿ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ನಾವು ಆಗ್ರಹಪಡಿಸುತ್ತೇವೆ. ತಾವೇನಾದರೂ ಬಂದರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡುವ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ. ಅದು ಭಾಳ ದೌರ್ಜನ್ಯ ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜದ ಮ್ಯಾಗೆ ಆ ರೀತಿ ದೌರ್ಜನ್ಯ ತೋರಿಸೋದು ಸಂವಿಧಾನ ಬಾಹಿರ. ಮತ್ತು ಆ ನೋವು ನಮ್ಮ ಇಡೀ ಸಮಾಜಕ್ಕೆ ಇನ್ನೂ ಇದೆ, ಇನ್ನೂ ನಾವು ಮರ್ತಿಲ್ಲ. ಯಾಕಂದ್ರೆ ನಮ್ಮದು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸಮಾಜ ಮತ್ತು ರೈತಾಪಿ ಕುಟುಂಬದ ಸಮಾಜ. ಯಾಕಂದ್ರೆ ನಾವು 190ರಷ್ಟು ನಮ್ಮ ಪಂಚಮಸಾಲಿ ಸಮಾಜದವರು ರೈತ ಕುಟುಂಬದಿಂದ ಬಂದವರು. ಮತ್ತು ನಮ್ಮ ಹೋರಾಟ ಯಾವಾಗಲೂ ಶಾಂತ ರೀತಿಯಿಂದ ಮತ್ತು ಎಲ್ಲ ಸಮಾಜದ ಒಂದಿಗೆ ನಮ್ಮದು ಬಾಂಧವ್ಯ ಭಾಳ ಚಲೋ ಅದ. ಯಾಕಂದರೆ ನಮ್ಮ ಹೊಲಗಳದಾವು, ನಾವು ಇದೇ ಸಮಾಜತ್ತಲ್ಲ, ಎಲ್ಲ ಸಮಾಜದ ರೈತ ಬಾಂಧವರು ನಮ್ಮಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಯಾವುದೇ ಸಮಾಜ ಇರಲಿ ನಾವು ಭಾಳ ಗೌರವದಿಂದ ಕಾಣ್ತೇವೆ. ಅದೇ ಯಾಕೆ ಸಿದ್ದರಾಮಯ್ಯ ಹಾಲು ಮತ್ತು ಸಮಾಜನ ನಾವು ಭಾಳಷ್ಟು ಗೌರವಿಸ್ತೇವೆ. ಯಾಕಂದ್ರೆ ನಮ್ದು ಯಾವುದೇ ಪೂಜೆ ಪುನಸ್ಕಾರ ಇರಲಿ, ಮೊದಲು ಅವ್ರ ಕಂಬಳಿ ಹಾಸ್ಯ ನಾವು ಒಂದು ಗೌರವ ಕೊಡ್ತೇವೆ. ಆದರೆ ಅಂಥವರು ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಇದು ಭಾಳ ನೋವಾಗಿದೆ. ಅದನ್ನು ನಮ್ಮ ಸಮಾಜ ಇನ್ನೂ ಮರ್ತಿಲ್ಲ. 99% ನಮ್ಮ ಪಂಚಮಸಾಲಿ ಸಮಾಜ ಅದನ್ನು ನೋವನ್ನು ಇನ್ನೂ ನೆನಪಿಸ್ಕೊಳ್ತದೆ. ಅದಕ್ಕಾಗಿ ಅವರಿಗೆ ನಮ್ಮ ವಿನಂತಿ ಏನಂದರೆ, ನಮ್ಮ ಇಡೀ ಸಮಾಜದ ವತಿಯಿಂದ ದಯವಿಟ್ಟು ತಾವು ನಮ್ಮ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬೇಡ್ರಿ. ನಿಮ್ಮ ಬದಲಿ ನಿಮ್ಮ ಸಮಾಜ ಬೇರೆಯವ್ರು ಮಾಡಲಿ, ಇಲ್ಲಾಂದರೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಸರ್ ಅದಾರಲ್ಲ, ಅವ್ರು ಮಾಡಲಿ. ಯಾಕಂದ್ರೆ ಅವರ ಕಾರ್ಯ ನಾವು ಎಲ್ಲರೂ ಸ್ಮರಿಸ್ತೇವೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ನೀರು ತಂದವರು ಅವರಷ್ಟು ಕೆಲಸ ಇನ್ನೂವರೆಗೆ ಯಾವ ಮಂತ್ರಿನೂ ಮಾಡಿಲ್ಲ. ಅವ್ರು ಈಗೂ ಮಾಡ್ತಾಯಿದ್ದಾರೆ. ಈವನ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯವರತ್ತ ಅಭಿಮಾನ ನಮಗಿದೆ. ಆದರೆ ಅವ್ರು ಸಹ ಉದ್ಘಾಟನೆ ಮಾಡಲಿ, ನಾವು ಭಾಳ ಸ್ವಾಗತಿಸ್ತೇವೆ. ಆದರೆ ಸಿದ್ದರಾಮಯ್ಯನವ್ರು ಯಾವುದೇ ಪರಿಸ್ಥಿತಿಯಲ್ಲಿ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬಾರ್ದು. ಅದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದ್ರ ಬದಲು ಬೇರೆ